ಮೊದಲ ಬಾರಿಗೆ ಇಡ್ಲಿ ಹಾಗೂ ಅನ್ನಕ್ಕಾಗಿ ಪ್ರತ್ಯೇಕ ಸಾಂಬಾರ್ ಮಸಾಲೆ ಬಿಡುಗಡೆ ಮಾಡಲಾಗಿದೆ. ಈ ಮಸಾಲೆ ಆಧುನಿಕ ಶೈಲಿಯಲ್ಲಿ ಪ್ರಸ್ತುತಪಡಿಸ್ತಾ ಇರುವಂತಹ ಕ್ವಾಲಿಟಿ ಫುಡ್ಸ್ ಪ್ರೊಸೆಸ್ ಫುಡ್ ಕ್ಷೇತ್ರದಲ್ಲೇ ಮುಂಚೂಣಿಯಲ್ಲಿದೆ. ಇದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹಿರಿಯ ನಟ ಸಿಹಿ ಕಹಿ ಚಂದ್ರು ಅವರು ಆಯ್ಕೆಯಾಗಿದ್ದಾರೆ. ಈ ಕುರಿತು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ನರೇಶ್ ಪಗಾರಿಯಾ ಮಾತನಾಡಿ, ಭಾರತೀಯ ಅಡುಗೆ ಮನೆಯ ನಾಡಿ ಮಿಡಿತವನ್ನ ನಾವು ಸದಾ ಆಲಿಸ್ತೇವೆ ಎಂದರು. ಇನ್ನು ಸಂಸ್ಥೆಯ ಡೈರೆಕ್ಟರ್ ಶ್ರೀ ಧೀರಜ್ ಜೈನ್ ಪ್ರತಿಕ್ರಿಯಿಸಿ, ಭಾರತದಲ್ಲಿ ಅಡುಗೆ ಅಂದರೆ ಕೇವಲ ಆಹಾರ ಅಲ್ಲ, ಇದು ಭಾವನೆಗಳನ್ನ ಮತ್ತು ಸವಿ ನೆನಪುಗಳನ್ನ ಪ್ರಚೋದಿಸುವ ಒಂದು ಅನುಭವ ಆಗಿದೆ ಎಂದರು. ಇನ್ನು ಬ್ರೇಕ್ಫಾಸ್ಟ್, ಸೀರಿಯಲ್ಗಳು, ಇನ್ಸ್ಟಂಟ್ ಮಿಕ್ಸ್ಗಳು ಮತ್ತು ಮಸಾಲಾ ಉತ್ಪನ್ನಗಳಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ಈ ಬ್ರ್ಯಾಂಡ್ ಇದೀಗ ದಕ್ಷಿಣ ಭಾರತೀಯ ಅಡುಗೆಯಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸ್ತಾ ಇದೆ. ನೀಡ್ತಾ ಇದ್ವಿ ಆತ್ಮೀಯವಾದಂತಹ ಸ್ವಾಗತ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಯಾಗಿದ್ದಕ್ಕಾಗಿ. ಕ್ವಾಲಿಟಿ ಫುಡ್ಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್, ಅದೇ ರೀತಿಯಾಗಿ ಡೈರೆಕ್ಟರ್ ಇಬ್ಬರೂ ಕೂಡ ಇದೀಗ ಸಿಹಿ ಕಹಿ ಚಂದ್ರ ಸರ್ ಅವರಿಗೆ Now I am proud to announce, ಎಲ್ಲರಿಗೂ ಅನೌನ್ಸ್ ಮಾಡೋದು ಪ್ರೌಡ್ ಫೀಲ್ ಮಾಡ್ತಾ ಇದ್ದೀನಿ. ದೊಡ್ಡ ಸಂಸ್ಥೆಗೆ ನನ್ನನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸ್ವೀಕರಿಸಿದ್ದಾರೆ. ಅದಕ್ಕೆ ನಾನು ಯೋಗ್ಯನು ಅಂತ ಪರಿಗಣಿಸಿದ್ದಾರೆ. ಅದಕ್ಕಾಗಿ ನಾನು ಅವರ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು 1983ನೇ ಇಸ್ವಿನಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟರ್ ಆದೆ. ನಾನು ಮೆಡಿಕಲ್ ರೆಪ್ ಆಗಿದ್ದೆ. ಮೆಡಿಕಲ್ ರೆಪ್ ಆಗಿದ್ದವನು ಆ ಬ್ಯಾಗ್ ಹೊತ್ಕೊಂಡು ಹೋಗೋಕೆ ಬೇಜಾರಾಗ್ಬಿಟ್ಟು ಕೆಲಸ ಬಿಟ್ಟು ಆ್ಯಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ. 1985ರಲ್ಲಿ ಸಿಹಿ ಕಹಿ ಅನ್ನೋ ಧಾರಾವಾಹಿಯಲ್ಲಿ ಮೊದಲು ನಾನು ಆ್ಯಕ್ಟ್ ಮಾಡಿದೆ. ಅದಕ್ಕೆ ನನಗೆ ಸಿಹಿ ಕಹಿ ಚಂದ್ರು ಅಂತ ಹೆಸರು. ಆದರೂ ಜನ ನನ್ನನ್ನು ನೋಡಿದಾಗೆಲ್ಲ ನಿಮ್ಮ ಅಡುಗೆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಸರ್, ಯಾಕೆ ಸರ್ ನಿಲ್ಸಿದ್ರಿ ನೀವು, ಮತ್ತೆ ಮಾಡಿ ಸರ್ ಅಂತ ಎಲ್ಲ ಮತ್ತದೇ. ಆಗ ಜ್ಞಾನೋದಯವಾಯ್ತು ನನಗೆ. ನಾವು ಬಂದಿದ್ದು ಇಂಡಸ್ಟ್ರಿಗೆ ಜನ ಗುರ್ತು ಹಿಡಿಬೇಕು ಅಂತ. ಅವ್ರು ನಮ್ಮನ್ನ ಯಾವ ಥರ ಪ್ರೀತಿಸ್ತಾರೋ ಅದೇ ನಾವು ಮಾಡಬೇಕು, ಅದು ಬಿಟ್ಟು ಬೇರೆ ಮಾಡಬಾರ್ದು. ಜನ ನನ್ನನ್ನು ಒಬ್ಬ ಅಡುಗೆಯವನಾಗಿ ಪ್ರೀತಿಸ್ತಾರೆ ಅಂದರೆ ಅಡುಗೆ ಮಾಡಬೇಕು ಅಷ್ಟೇ, ಬಿಡಬಾರ್ದು ಅಂತ ಮತ್ತೆ ಅಡುಗೆ ಕಾರ್ಯಕ್ರಮ ಶುರು ಮಾಡಿದೆ. ನನಗೆ ಒಂದು ಬಹಳ ಖುಷಿಯಾಗಿದ್ದಂದರೆ, ವಿಶ್ವದಾದ್ಯಂತ ಹೆಸರು ಮಾಡಿರುವ ಒಂದು ಸಂಸ್ಥೆ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಏನೋ ಟಿವಿನಲ್ಲಿ ಅಡುಗೆ ಮಾಡ್ಕೊಂಡಿದ್ದಾನೆ ಅನ್ನುವಂಥ ವ್ಯಕ್ತಿನ ಇಲ್ಲ, ನೀವು ನಮ್ಮ ಕಂಪನಿಗೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಅನ್ನೋ ಗೌರವ ಕೊಟ್ರಲ್ಲ, ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಅವ್ರು ಕರೆದಾಗ ನಾನು ಫಸ್ಟ್ ನಾನು ಇದೇನು ಕಂಪನಿ, ಯಾರಿದು ಅಂತ ಒಂದು ಸಣ್ಣದೊಂದು ರಿಸರ್ಚ್ ಮಾಡಿದೆ. ಯಾಕಂದರೆ ನಾವು ಒಪ್ಕೋಬೇಕಲ್ಲ, ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಂತ ಒಪ್ಕೋಬೇಕಲ್ಲ. ಸೊ ಮಾರ್ಕೆಟ್ಗೆ ಹೋದೆ, 3-4 ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಹೋದೆ, ಹುಡುಕಿದಾಗ ಈ ಥರ ಕ್ವಾಲಿಟೀಸ್ದು ಒಂದಷ್ಟು ಸಿಕ್ತು ಪ್ರಾಡಕ್ಟ್ಸು. ಅದನ್ನು ಅದನ್ನು ಉಪಯೋಗಿಸಿದಾಗ ಅದ್ರ ಗುಣಮಟ್ಟ ತುಂಬ ಚೆನ್ನಾಗಿದೆ ಅನ್ನೋದು ಕನ್ಫರ್ಮ್ ಆಯ್ತು ನನಗೆ. ಎರಡನೇದು, ಇವರ ಪ್ರೆಸೆನ್ಸ್ ಎಲ್ಲ ಕಡೆ ಇರೋದನ್ನ ನೋಡಿದೆ. ನಾನು ಕೂಡ ನನ್ನದೇ ಆದ ಬ್ರ್ಯಾಂಡನ್ನು ಮಾರ್ಕೆಟ್ಗೆ ಬಿಟ್ಟು ಇವತ್ತಿಂದು ಈ ಲಾಂಚ್ ಹೇಗೆ ಒಂದು ಆಲ್ಮೋಸ್ಟ್ ಶಾರ್ಟ್ ಸ್ಟೋರಿ ಹಾಗೆ ಸ್ಟಾರ್ಟ್ ಆಗಿದೆ. ಒಂದು ದಿವಸ ನಾನು ಪರ್ಸನಲಿ ನನ್ನ ಡೈಲಿ ರೂಟೀನ್ ಲಾಲ್ಬಾಗ್ ಆದ್ಮೇಲೆ ವೆನ್ ಟು ಹ್ಯಾವ್ ಅಂದರೆ ರೆಸ್ಟೋರೆಂಟ್ ಅಲ್ಲಿ ಇಡ್ಲಿ ಸಾಂಬಾರ್, ಡಿಪ್ ಇಡ್ಲಿ ಸಾಂಬಾರ್. ಅದೇ ದಿವಸ ಮಧ್ಯಾಹ್ನ ಐ ಹ್ಯಾಡ್ ಅನ್ನ ಸಾಂಬಾರ್. ರಿಯಲೈಸ್ ದಟ್ ಎರಡು ಟೇಸ್ಟ್, ಇಡ್ಲಿ ಸಾಂಬಾರ್ ಮತ್ತೆ ನಮ್ಮ ಅನ್ನ ಸಾಂಬಾರ್ ಟೇಸ್ಟ್ ವೇರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಸೇಮ್ ನಮ್ಮ ಹೋಟೆಲ್ಸ್ ಇಲ್ಲ ಫಂಕ್ಷನ್ಸ್ ಅಲ್ಲೂ ಆಗುತ್ತೆ, ಬಟ್ ಏನಕ್ಕೆ ಮನೆಯಲ್ಲಿ ಇಲ್ಲ ಅಂತ ಒಂದು ಕ್ವಶನ್. ಈ ಕ್ವಶನ್ಗೆ ನಮ್ ಕೂಡಲೇ
ರಿಸರ್ಚ್ ಟೀಮ್ನ ಕೊಟ್ವಿ. ಆಲ್ಮೋಸ್ಟ್ ಅಬೌಟ್ ನಮ್ಮ ರಿಸರ್ಚ್ ಟೀಮ್ ಕ್ವಿಕ್ಲಿ ಆಕ್ಟಿವ್ ಆಗಿಬಿಟ್ಟು ಆಲ್ಮೋಸ್ಟ್ ಅಬೌಟ್ 12 ಲಕ್ಷ ಜನ ಹತ್ರ ರಿಸರ್ಚ್ ಮಾಡಿದ್ವಿ. ಕ್ವಶನ್ ವಾಸ್ ವೆರಿ ಸಿಂಪಲ್. ಹೇಗೆ ನೀವು ಇಡ್ಲಿ ಸಾಂಬಾರ್